ಗಾಂಧಿನಗರದ ಗಲ್ಲಿಯಲ್ಲಿ ಒಂದು ಗುಸುಗುಸು ಓಡಾಡ್ತಾ ಇದೆ. ಅದು ಯಾರ ಕುರಿತಾಗಿ ಅಂದರೆ ನಮ್ಮ ಗಿಲ್ಲಿಯ ಕುರಿತಾಗಿ. ನಮ್ಮ ಡೈರೆಕ್ಟರ್ ವಿಕಟ ಕವಿಗಳಾದಂತಹ ಯೋಗರಾಜ್ ಭಟ್ ಅವರ ಜೊತೆ ನಮ್ಮ ಗಿಲ್ಲಿಯವರು ಸಿನಿಮಾ ಮಾಡುತ್ತಿದ್ದಾರೆ ಅಂತಕ್ಕಂತಹ ವಿಷಯ ಯೋಗರಾಜ್ ಭಟ್ ಅವರು ಹೇಳಿದ್ದಾರೆ ಅಂತಕ್ಕಂತಹ ಒಂದು ಪೋಸ್ಟ್ ಹರಿದಾಡ್ತಾ ಇದೆ. ಆ ಪೋಸ್ಟ್ ಏನಪ್ಪ ಅಂದರೆ, ಈಗಾಗಲೇ ಮುಂಗಾರು ಮಳೆಯಂತಹ ಹಿಟ್ ಸಿನಿಮಾ ಕೊಟ್ಟಂತ ಯೋಗರಾಜ್ ಭಟ್ ಅವರು ಗಿಲ್ಲಿಯವರ ಕಾಮಿಡಿಯನ್ನ ವೀಕ್ಷಿಸಿ ಕಾಮಿಡಿ ಕಿಲಾಡಿ ಶೋಗೆ ಹೋಗುವಂತೆ ನಿರ್ದೇಶಿಸಿದ್ದರು. ಇಂತಹ ಒಬ್ಬ ಡೈರೆಕ್ಟರ್ ಈಗ ಗಿಲ್ಲಿಯವರಿಗೋಸ್ಕರ ಸಿನಿಮಾವನ್ನ ಮಾಡ್ತಿದ್ದಾರೆ ಅಂತಕ್ಕಂತಹ ಪೋಸ್ಟ್ಗಳು ಎಲ್ಲೆಡೆ ಹರಿದಾಡ್ತಾ ಇದ್ದು, ಇದರ ಅಸಲಿಯತ್ತೇನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. ಬಿಗ್ ಬಾಸ್ ಮುಗಿದ ನಂತರ ಗಿಲ್ಲಿ ತುಂಬಾನೇ ಬ್ಯುಸಿಯಾದರು. ಇದರ ನಡುವೆ ಈಗ ವೈರಲ್ ಆದ ವಿಷಯ ಯಾವುದಪ್ಪ ಅಂದರೆ, ಗಿಲ್ಲಿಯವರು ವರ್ಕೌಟ್ ಮಾಡ್ತಿರ್ತಕ್ಕಂತಹ ವಿಡಿಯೋ ಅಂತೂ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹೌದು, ಈ ವಿಡಿಯೋವನ್ನ ಗಮನಿಸಿದಂತಹ ಕರ್ನಾಟಕದ ಗಿಲ್ಲಿಯ ಅಭಿಮಾನಿಗಳು ಹೇಳ್ತಾ ಇರೋದು, ಗಿಲ್ಲಿಯವರು ಮುಂದಿನ ಸಿನಿಮಾಗಾಗಿ ಈಗಲೇ ತಯಾರಿ ನಡೆಸ್ತಾ ಇದ್ದಾರೆ. ಇವರಿಗೆ ಡೈರೆಕ್ಟರ್ ಇಂದ ಆಫರ್ ಬಂದಿರೋ ಕಾರಣದಿಂದಾಗಿ ಈ ರೀತಿ ತಯಾರಿ ನಡೆಸುತ್ತಿದ್ದಾರೆ. ಅನೇಕ ಡೈರೆಕ್ಟರ್ ಹೆಸರುಗಳು ಇವರ ಹೆಸರಿನ ಮುಂದೆ ತಳಕು ಹಾಕೊಂಡಿದ್ದು, ಅನೇಕ ಸಿನಿಮಾಗಳ ಹೆಸರು ಕೂಡ ಬರ್ತಾ ಇದೆ ಮುನ್ನೆಲೆಗೆ. ನಮ್ಮ ಸೆನ್ಸೇಷನಲ್ ಡೈರೆಕ್ಟರ್ ಯೋಗರಾಜ್ ಭಟ್ ರವರ ಬತ್ತಳಿಕೆಯಿಂದ ಬಂದ ಸಿನಿಮಾಗಳು ರಂಗ, SSLC, ಮುಂಗಾರು ಮಳೆಯಂತಹ ಸೆನ್ಸೇಷನ್, ಪರಮಾತ್ಮನಂತಹ ಪ್ರೀತಿ ಪಾತ್ರವಾದ ಸಿನಿಮಾ, ಜೊತೆಗೆ ಪಂಚರಂಗಿಯಂತಹ ಕಚಗಿಳಿಯ ಸಿನಿಮಾ, ಜೊತೆಗೆ ಗಾಳಿಪಟದಂತಹ ಪ್ರೇಮದ ಕುರುಹು ಹೊಂದಿರುವ ಸಿನಿಮಾದ ಜೊತೆಗೆ ಮನಸಾರೆಯ ಪ್ರೇಮದ ಅಳಲು, ಹಾಗೆ ಯಶ್ಗಾಗಿ ಮಾಡಿದ ಡ್ರಾಮಾದಂತಹ ಸಿನಿಮಾಗಳು ಇವರ ಬತ್ತಳಿಕೆಯಲ್ಲಿ ಹೆಚ್ಚು ಯಶಸ್ಸು ಗಳಿಸಿದ ಚಿತ್ರಗಳಾಗಿವೆ. ವಿಶಿಷ್ಟವಾದಂತಹ ಕಥಾ ಹಂದರವುಳ್ಳ, ನಾಯಕ ಪ್ರಿಯವಾದಂತಹ ಮತ್ತು ಕಥೆಯೇ ಸಿನಿಮಾದ ನಾಯಕನಾಗಿರ್ತಕ್ಕಂತಹ ಸಿನಿಮಾಗಳನ್ನು ನಿರ್ದೇಶಿಸಿದಂತಹ ನಮ್ಮ ಯೋಗರಾಜ್ ಭಟ್ ಗಿಲ್ಲಿ ಜೊತೆ ಆದ್ರಂತೂ ಅದ್ಭುತವಾದ ಸಿನಿಮಾ ಬರೋದ್ರಲ್ಲಿ ಡೌಟೇ ಇಲ್ಲ. ಕಲಾಕಾರನಾಗಿರುವ ನಮ್ಮ ಗಿಲ್ಲಿ ನಟರಾಜ್ ಅವರಿಗೆ ಯೋಗರಾಜ್ ಭಟ್ ರವರು ಕತೆ ಬರೆದ್ರೆ ಅದ್ಭುತವಾಗಿರ್ತದೆ, ಅದು ತುಂಬಾ ವಿಶಿಷ್ಟವಾಗಿರ್ತದೆ ಅಂತ ಎಲ್ಲ ಅಭಿಮಾನಿ ವರ್ಗದವರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಗಿಲ್ಲಿಯ ಅಭಿಮಾನಿ ವರ್ಗದವರು ಘಾತುಕ ಪಕ್ಷಿಯಂತೆ ಗಿಲ್ಲಿ ಯಾವ ಚಿತ್ರದಲ್ಲಿ ಅಭಿನಯಿಸ್ತಾರೆ, ಯಾವಾಗ ಪೂರ್ಣ ಪ್ರಮಾಣದ ನಾಯಕರಾಗಿ ಹೊರಬರ್ತಾರೆ, ಆ ಸಿನಿಮಾ ಹೇಗೆ ಇರುತ್ತೆ ಅಂತ ಕಾಯ್ತಾ ಇದ್ದಾರೆ. ಜೊತೆಗೆ ಇವರ ಸಿನಿಮಾಗಳಲ್ಲಿ ನಾಯಕಿ ಯಾರಾಗ್ತಾರೆ ಅಂತಲೂ ಕೂಡ ಎಲ್ಲರಲ್ಲೂ ಕುತೂಹಲವನ್ನು ಕೆರಳಿಸಿದೆ ಬಂಧುಗಳೇ. ನಮ್ಮ ಡೈರೆಕ್ಟರ್ ಆಗಲಿ ಅಥವಾ ನಮ್ಮ ಗಿಲ್ಲಿ ನಟನಾಗಲಿ ಈ ವಿಷಯದ ಬಗ್ಗೆ ಎಲ್ಲಿಯೂ ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ತಿಳಿಸಿಲ್ಲ. ಇದು ಬರೀ ಗುಸುಗುಸು ಮಾತಾಗಿದೆ. ನಿಮಗೆ ಏನನ್ನಿಸ್ತಾ ಇದೆ? ಗಿಲ್ಲಿ ಅಭಿನಯಿಸ್ತಾರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ನಮ್ಮ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದ.